ಸೊ ಅಲ್ಲಿ ಆ ಒಂದು ಗುಂಡಿಯಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳನ್ನು ತುಂಬ ಜೋಪಾನವಾಗಿ ಸಂಗ್ರಹಿಸಬೇಕು, ಅವುಗಳನ್ನು ತುಂಬ ಜೋಪಾನವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಇದೀಗ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ, SIT ಅಧಿಕಾರಿಗಳು, ಅದರ ಜೊತೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ಅದರ ಜೊತೆಗೆ ಸಿಬ್ಬಂದಿಗಳು, ಹಾಗೆ ಭೀಮಾ ಕೂಡ ಆ ಒಂದು ಸ್ಥಳದಲ್ಲಿ ಇರುವಂಥದ್ದು. ಭೀಮಾ ಹೇಳಿದಂತೆ ಆ ಸ್ಥಳಗಳನ್ನು ಎಲ್ಲಿ ಅಗೆಯಬೇಕು, ಎಲ್ಲಿ ತೆಗಿಬೇಕು, ಎಷ್ಟು ಉದ್ದ ಅಲ್ಲಿ ಅವನಿಗೆ ಒಂದು ಅಂದಾಜಿರುತ್ತೆ. ನಾನು ಈ ಒಂದು ಸಾಧಾರಣವಾಗಿ ನಿಮಗೆ ಗೊತ್ತಿದೆ, ಯಾಕೆಂತೇಳಿದರೆ ನಾನು ಆಲ್ರೆಡಿ ಪ್ರಸ್ತಾಪ ಮಾಡಿದೆ. ಅವನು ಸ್ಥಳವನ್ನು ಮಾರ್ಕ್ ಮಾಡಬೇಕಾದಂಥ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಇಲ್ಲಿ ಮಾರ್ಕ್ ಮಾಡಿ, ಇಲ್ಲಿ ಮಾರ್ಕ್ ಮಾಡಿ, ಇಲ್ಲಿ ಮಾರ್ಕ್ ಮಾಡಿ ಅಂತ 13 ಪಾಯಿಂಟ್ಗಳನ್ನು ಏನು ಗುರುತು ಮಾಡಿದ್ದಾನೆ, ಆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ತುಂಬ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಸ್ಟೇಟಸ್ ಏನಿದೆ, ಇಲ್ಲಿರ್ಬೋದು ಅನಿಸುತ್ತೆ ಆ ರೀತಿಯಾಗಿ ಆ ವ್ಯಕ್ತಿ ಮಾಡಿಲ್ಲ. ಇಲ್ಲಿ ಇದೇ ಸೇಮ್ ಪಾಯಿಂಟ್, ಅಂದರೆ ಆ ವ್ಯಕ್ತಿಗೆ ಈ ಒಂದು ಸ್ಥಳದ ಪರಿಚಯ ತುಂಬ ಚೆನ್ನಾಗಿ ಇದೆ ಅನ್ನುವಂಥದ್ದು, ಈ ಒಂದು ಅವನ ಒಂದು ನಾಲೆಡ್ಜ್ ಏನಿದೆ ಅಥವಾ ಆ ವ್ಯಕ್ತಿ ಈ ಸ್ಥಳಕ್ಕೆ ತುಂಬ ಚಿರಪರಿಚಿತ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಹಾಗಾಗಿಯೇ ಸೊ ಆ ಒಂದು ಸ್ಮಾರ್ಟ್ ಮಾಜರ್ ಏನಿತ್ತು 13 ಸ್ಥಳಗಳಲ್ಲಿ ಕೂಡ ಆ ವ್ಯಕ್ತಿ ಪಾಯಿಂಟ್ಗಳನ್ನು ಮಾಡಿದ್ದ. ನಿನ್ನೆ 5 ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿಯೇ ಬೇರೆಯಾಗಿದೆ. ಆ ವ್ಯಕ್ತಿ ಏನೊಂದು ಪಾಯಿಂಟ್ ಮಾಡಿದ್ದ ಅಲ್ಲಿ ಇದೀಗ ಅಸ್ಥಿಪಂಜರಗಳ ಮೇಲೆ ಅಸ್ಥಿಪಂಜರಗಳು ಸಿಗ್ತಾ ಇದೆ. ಈಗ ಆಲ್ರೆಡಿ ಪ್ರಸ್ತಾಪ ಮಾಡಿದಂತೆ ಒಂದಕ್ಕಿಂತ ಹೆಚ್ಚಿನ ಒಂದು ಅಸ್ಥಿಪಂಜರ ಅಲ್ಲಿ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಸಾಕ್ಷ್ಯಗಳನ್ನು ಜೋಪಾನವಾಗಿ ಸಂಗ್ರಹಿಸಬೇಕು. ಸಂಬಂಧಪಟ್ಟ ಹಾಗೆ ಯಾಕೆಂತ ಹೇಳಿದರೆ ಒಂದಷ್ಟು ಪ್ರಕರಣಗಳಲ್ಲಿ ಕೂಡ ಈ ರೀತಿಯಾಗಿ ಸರಿಯಾಗಿ ಅಲ್ಲಿ ನಾವು ಸಾಕ್ಷಿಗಳನ್ನು ಸಂಗ್ರಹ ಮಾಡಲಿಲ್ಲ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು. ಸೌಜನ್ಯ ಪ್ರಕರಣ ಏನಿದೆ ಅಲ್ಲಿ ಪೊಲೀಸರು ಮಹಾ ಎಡವಟ್ಟನ್ನು ಮಾಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ವೈದ್ಯರು ತುಂಬ ನಿರ್ಲಕ್ಷ್ಯವನ್ನು ತೋರಿದ್ರು ಅನ್ನುವಂಥ ವಿಚಾರವನ್ನು ಕೋರ್ಟ್ ಹೇಳಿರುವಂಥದ್ದು. ಅಲ್ಲಿ ಏನೇನು ಸಾಕ್ಷಿಗಳನ್ನು ನೀವು ಸಂಗ್ರಹಿಸಬೇಕಾಗಿತ್ತು ಆ ಸಮಯದಲ್ಲಿ ಅದು ಯಾವುದನ್ನು ಕೂಡ ನೀವು ಸರಿಯಾಗಿ ಮಾಡಿಲ್ಲ. ಹಾಗಾಗಿ ಕೋರ್ಟ್ ಪೊಲೀಸರಿಗೂ ಚೀಮಾರಿ ಹಾಕಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು IO ಸೇರಿದಂತೆ ಯಾರ್ಯಾರು ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು, ಆ ಒಂದು ಸಾಕ್ಷ್ಯಗಳನ್ನು ಸರಿಯಾಗಿ ಜೋಪಾನ ಮಾಡಲು ಯಾರ್ಯಾರು ನಿರ್ಲಕ್ಷ್ಯತನವನ್ನು ವಹಿಸಿದರು, ತುಂಬ ಒಂದು ಸೆನ್ಸಿಟಿವ್ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಪೊಲೀಸರ ಅಧಿಕಾರಿಗಳ ಬೇಜವಾಬ್ದಾರಿತನ ಏನಿತ್ತು ಅದು ಎದ್ದು ಕಾಣ್ತಾ ಇತ್ತು. ಈ ವಿಚಾರವಾಗಿ ಕೋರ್ಟ್ ಒಂದು ಚೀಮಾರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಆ ರೀತಿಯಾಗಿ ಯಾವುದೇ ಮುಂದಿನ ಹಂತಗಳಲ್ಲಿ ಸಾಕ್ಷಿ ನಾಶವನ್ನು ಆಗದೇ ಇರಲಿ. ಅದರ ಜೊತೆಗೆ ಇಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳೇನಿದೆ ಅವುಗಳನ್ನು ತುಂಬ ಜೋಪಾನವಾಗಿ ನಾವು ಕಾಪಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ಅಗತ್ಯ ಕ್ರಮಗಳನ್ನು ಈ ಕ್ಷಣದಲ್ಲಿ ಅನುಸರಿಸಬೇಕು ಎಲ್ಲ ಅಗತ್ಯ ಕ್ರಮಗಳನ್ನು ಅನುಸರಿಸ್ತಾ ಇರುವಂಥದ್ದು. ಅದರ ಭಾಗವಾಗಿ ನೀವು ನೋಡಿದಿರಿ ಡಾಗ್ ಸ್ಕ್ವಾಡ್ ಕೂಡ ಇದೇ ಒಂದು ಸ್ಥಳಕ್ಕೆ ಬಂದಿತ್ತು. ಅಂದರೆ ಅದರಿಂದ ಏನು ಆ ಡಾಗ್ ಸ್ಕ್ವಾಡ್ ಮೂಲಕ ಯಾವ್ಯಾವ ಮಾಹಿತಿಗಳನ್ನು ಪಡೆಯಬಹುದು ಆ ಎಲ್ಲ ವಿಚಾರಗಳನ್ನು ಆ ಒಂದು ದಾಖಲೆಗಳನ್ನು ಈಗ ಆಲ್ರೆಡಿ ಪಡೆದುಕೊಂಡಿರುವಂಥದ್ದು. ಅದರ ಜೊತೆಗೆ ಏನು ಒಂದಷ್ಟು ಅಸ್ಥಿಪಂಜರ ಆಗಲಿ ಮೂಳೆ ಆಗಲಿ ಏನೇನಿತ್ತು ನೀವು ನೋಡ್ತಾ ಇರ್ಬೋದು. ಆ ಸ್ಥಳದಲ್ಲಿ ಈಗಲೂ ಕೂಡ ಮತ್ತೊಂದು ಏಣಿಯನ್ನು ಅಂದರೆ ಹತ್ತಲಿಕ್ಕೆ ಗುಂಡಿಯಿಂದ ಮೇಲೆ ಬರಲಿಕ್ಕೆ ಸಹಾಯವಾಗುವಂಥ ಉಪಕರಣಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗ್ತಿರುವಂಥದ್ದು. ಅಂದರೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಈ ಒಂದು ಸ್ಪಾಟ್ ಏನಿದೆ 6 ಮತ್ತು 7 ಈ ಸ್ಪಾಟ್ ಒಂದು ರೀತಿಯಾಗಿ ಇವತ್ತು ದೊಡ್ಡ ಮಟ್ಟದ ರೀತಿಯಲ್ಲಿ ಕೇಂದ್ರ ಬಿಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ತುಂಬ ಏಣಿಗಳನ್ನು ಮೇಲಿನಿಂದ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ 3-4 ಏಣಿಗಳನ್ನು ತೆಗೆದುಕೊಂಡು ಹೋಗಿದ್ರು. ಈಗ ಮತ್ತೆ 2 ಏಣಿಗಳನ್ನು ತೆಗೆದುಕೊಂಡು ಹೋಗ್ತಿರುವಂಥದ್ದು. ಅಂದರೆ ಗುಂಡಿಗೆ ಆ ಒಂದು ಗುಂಡಿಗೆ ಇಳಿಬೇಕು ಅಂತ ಹೇಳಿದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಸುಮಾರು 10, 12, 15 ಅಂದರೆ ತುಂಬ ಹೇಳಿ ಆ ವ್ಯಕ್ತಿನೇ ಹೇಳಿದಂತೆ ಒಂದಲ್ಲ ಅನೇಕ ವ್ಯಕ್ತಿಗಳ ಹೆಣಗಳನ್ನು ಒಂದೇ ಗುಂಡಿಯಲ್ಲಿ ಹೂತಿಟ್ಟಿರುವಂಥ ಸಂದರ್ಭವೂ ಕೂಡ ಇದೆ ಅನ್ನೋಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಅಲ್ಲಿರುವಂತಹ ಆ ಗುಂಡಿಗೆ ಇಳಿಬೇಕಾದ್ರೆ ತುಂಬ ಅಸ್ಥಿಪಂಜರಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈಗ ನೀವು ನೋಡ್ತಿರ್ಬೋದು ಏನೊಂದು ಏಣಿಗಳನ್ನು ಮೇಲಿಂದ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಉದ್ದಕ್ಕೆ. ಈಗ ಆಲ್ರೆಡಿ ಒಂದು 6 ಏಣಿಗಳು ಪಾಸಾದು, ಇನ್ನೂ ಕೂಡ ನೀವು ನೋಡ್ತಾ ಇರ್ಬೋದು ಮತ್ತೊಂದಷ್ಟು 2-3 ಏಣಿಗಳನ್ನು ಇಲ್ಲಿಂದ ಮೇಲಿಂದ ಮೇಲೆ ಹೋಗ್ತಿರುವಂಥದ್ದು. ಅಂದರೆ ಅಲ್ಲಿ
ದೊಡ್ಡ ಮಟ್ಟದ ಒಂದು ಸಾಕ್ಷ್ಯಗಳು ಸಂಗ್ರಹ ಸಿಕ್ಕಿದೆ ಅನ್ನುವಂಥದ್ದು ಗೋಚರವಾಗ್ತಿದೆ. ಇಲ್ಲಿವರೆಗೂ ನಡೆದಿದ್ದೇ ಒಂದು ರೀತಿಯಾಗಿ ಈಗ ನಡೀತಿರುವಂಥ ವಿಚಾರ ಏನಿದೆ ಅದು ಇನ್ನೊಂದು ರೀತಿಯಲ್ಲಿ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣ್ತಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಏಣಿಗಳನ್ನು ಮೇಲಿನ ಅಂದರೆ ಆ ಜಾಗ ಏನಿದೆ ಸ್ವಲ್ಪ ದುರ್ಗಮವಾಗಿ ಇರುವಂಥದ್ದು. ಹಾಗಾಗಿ ಅಷ್ಟು ಸುಲಭವಾಗಿ ಸಲೀಸಾಗಿ ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಆ ಏಣಿಗಳನ್ನು ರಸ್ತೆಯಿಂದ ಕೆಳಗಡೆ ತೆಗೆದುಕೊಂಡು ಹೋಗಲಿಕ್ಕೂ ಕೂಡ ತುಂಬ ಕಷ್ಟ ಪಡ್ತಾ ಇರೋವಂಥದ್ದು. ಒಂದು ರೀತಿಯಾಗಿ ಹರಸಾಹಸವನ್ನು ಇಲ್ಲಿನ ಕಾರ್ಮಿಕರು ಪಡ್ತಾ ಇದ್ದಾರೆ. ಒಂದು ಕಡೆಯಿಂದ ಆ ಒಂದು ಏಣಿಗಳನ್ನು ಕೆಳಗಡೆಗೆ ಇಡ್ತಾ ಇದ್ದಾರೆ, ಮತ್ತು ಅಲ್ಲಿಂದ ಇನ್ನೊಂದು ಟೀಮ್ ಏನಿದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಪ್ರತಿ ಕ್ಷಣ ಏನಿದೆ ಈಗ ಒಂದು ರೀತಿಯಾಗಿ ಸಂಚಲನವನ್ನು ಮೂಡಿಸ್ತಾ ಇದೆ. ಸಾಕ್ಷಿಗಳು ಏನಿದ್ದು ಆ ಸಾಕ್ಷಿಗಳು ಈಗ ದೊರಕಲು ಆರಂಭಿಸಿದ್ದೇವೆ ಅನ್ನುವಂಥ ವಿಚಾರದಲ್ಲಿ ಈಗ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಒಂದು 8 ರಿಂದ 9 ಏಣಿಗಳು ಈಗ ಆ ಸ್ಥಳಕ್ಕೆ ಹೋಗಿರುವಂಥದ್ದು. ಅಂದರೆ ಗುಂಡಿ ತುಂಬ ಆಳವಾಗಿರುವ ಹಿನ್ನೆಲೆಯಲ್ಲಿ ಆ ಗುಂಡಿಗೆ ಇಳಿದು ಪ್ರತಿಯೊಂದು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದ ಸಂಚಲನ ಇದೀಗ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಯಾವಾಗ 6ನೇ ಗುಂಡಿಯಲ್ಲಿ ಅಸ್ಥಿಪಂಜರ ಸಿಕ್ತು ಅನ್ನುವಂಥ ವಿಚಾರ ಗೊತ್ತಾಯಿತು, ಆ ಒಂದು ವಿಚಾರ ಸಿಕ್ಕಿದ ಮೇಲೆ ಈಗ 7ನೇ ಏನೊಂದು ಪಾಯಿಂಟ್ ಇತ್ತು, 7ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪ್ರಗತಿಯ ಕಾಣ್ತಿರುವಂಥದ್ದು. ನಾನು ಕೂಡ ನೇರವಾದಂಥ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಏನೇನು ಆಗ್ತಾ ಇದೆ, ಜನಗಳು ತುಂಬ ಕುತೂಹಲದಿಂದ ಇದ್ದಾರೆ. ಇದೊಂದು ಗಂಭೀರವಾದ ಪ್ರಕರಣ. ಈ ಒಂದು ವೇಳೆ ಆ ರೀತಿಯಾದಂಥ ಏನಾದರೂ ಇಲ್ಲಿ ಘೋರ ಅನ್ಯಾಯ ನಡೆದಿದ್ರೆ ಖಂಡಿತವಾಗಿ ಕೂಡ ಆ ಒಂದು ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕದಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡ ಮಟ್ಟದ ಒಂದು ರೀತಿಯ ಸಂಚಲನ ಆಗ್ತಿರುವಂಥದ್ದು. ಇಲ್ಲಿ ಗುಂಡಿಯನ್ನು ತುಂಬ ಆಳದಲ್ಲಿ ಅಗ್ದಿರೋದ್ರಿಂದ 10-15 ಅಡಿಯಷ್ಟು ಆಳವನ್ನು ಕೂಡ ತೆಗೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಅಂದರೆ ಗುಂಡಿಗೆ ಇಳಿಬೇಕು ಅಂತ ಹೇಳಿದರೆ ಸಾಧಾರಣವಾಗಿ ಒಂದು 3-4 ಅಡಿ ಆದರೆ ಜಂಪ್ ಮಾಡ್ಬೋದು. ಆದರೆ 10-15 ಅಡಿ ಅಂತ ಹೇಳಿದರೆ ತುಂಬ ಆಳ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಏಣಿಗಳನ್ನು ಅಲ್ಲಿಗೆ ಸಾಗಿಸುವಂಥ ಕೆಲಸ ಆಗ್ತಿರುವಂಥದ್ದು. ಸುಮಾರು ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಮತ್ತೊಂದಷ್ಟು ಏಣಿಗಳೇನಿದ್ದಾವೆ ಅವುಗಳನ್ನು ಈ ಒಂದು ಬ್ರಿಡ್ಜ್ ಏನಿದೆ, ಬ್ರಿಡ್ಜ್ನ ಪಕ್ಕದಲ್ಲಿ ವಾಹನದಲ್ಲಿ ಇಳಿಸಿಕೊಂಡು ಸತತವಾಗಿ ಸುಮಾರು ಒಂದು 10ಕ್ಕೂ ಹೆಚ್ಚು ಏಣಿಗಳನ್ನು ಅಲ್ಲಿಗೆ ಸಾಗಾಟ ಮಾಡಿರುವಂಥದ್ದು. ದೊಡ್ಡ ಮಟ್ಟದ ಸಂಚಲನಕ್ಕೆ ಇದೀಗ ಈ ತೀರ ಏನಿದೆ, ನೇತ್ರಾವತಿಯ ತೀರ ಏನಿದೆ, ಸಾಕ್ಷಿ ಆಗ್ತಾ ಇದೆ. ಜನರೆಲ್ಲರೂ ಕೂಡ ತುಂಬ ತದೇಕ ಚಿತ್ತದಿಂದ ನೋಡ್ತಾ ಇದ್ದಾರೆ. ಇಲ್ಲಿ ನಡೀತಿರುವಂಥ ಒಂದಷ್ಟು ಬೆಳವಣಿಗೆಗಳು ಏನಿದೆ ಅವೆಲ್ಲವನ್ನು ಕೂಡ ತುಂಬ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ. ಆದರೆ ಈಗ ಈ ಸಾಕ್ಷ್ಯಗಳು ಏನಿದೆ ಇವತ್ತಿನಿಂದ ಸಿಗಲಿಕ್ಕೆ ಶುರುವಾಗಿದೆ. ಸಾಕ್ಷ್ಯಗಳು ಸಿಗ್ತಾ ಇದೆ, ಅಸ್ಥಿಪಂಜರಗಳು ಸಿಗ್ತಾ ಇದೆ, ಕೆಲ ತಲೆಬುರುಡೆಗಳು ಸಿಗ್ತಾ ಇದೆ, ಮೂಳೆಗಳು ಸಿಗ್ತಾ ಇದೆ. ಹೀಗೆ ಸಾಕ್ಷ್ಯಗಳು ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಈ ಒಂದು ಸ್ಥಳ ಏನಿದೆ, ಈ ಸ್ಪಾಟ್ ಏನಿದೆ, ನೇತ್ರಾವತಿಯ ತೀರ ಏನಿದೆ ಸಾಕ್ಷಿಯಾಗ್ತಿರುವಂಥದ್ದು. ಈ ಎಲ್ಲ ದೃಶ್ಯಾವಳಿಗಳನ್ನು ನೀವು ನೇರವಾಗಿ ನೋಡ್ತಾ ಇದ್ದೀರಿ. ಯಾವುದೇ ಒಂದು ರೀತಿಯಾಗಿ ಕಟ್ಟಿಲ್ಲದೆ ಏನು ಇಲ್ಲಿ ನಡೀತಾ ಇದೆ ಅವುಗಳನ್ನು ಇದ್ದಂಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಿರುವಂಥದ್ದು. ಇಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ, ಏನೇನು ಆಗ್ತಾ ಇದೆ, ಈ ಎಲ್ಲ ಒಂದು ವಿಚಾರಗಳು ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನೇರ ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸ್ಥಳದಿಂದಲೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನು ನೋಡೋದಾದರೆ ಬೆಳಗ್ಗೆಯಿಂದಲೂ ಕೂಡ 6 ಮತ್ತು 7 ಈ ಒಂದು ಸ್ಪಾಟಲ್ಲಿ ಆ ವ್ಯಕ್ತಿ ಮೊದಲೇ ಗುರುತನ್ನು ಮಾಡಿದರು, ಸ್ಪಾಟ್ ಮಾಜರನ್ನು ಕೂಡ ಮಾಡಿದರು. ಈಗ ಆ ಒಂದು ಸ್ಥಳದಲ್ಲಿ 6 ಮತ್ತು 7ರಲ್ಲಿ ಅಸ್ಥಿಪಂಜರಗಳು ಗೋಚರ ಆಗ್ತಾ ಇದೆ. ಒಂದಕ್ಕಿಂತ ಹೆಚ್ಚು ಇಲ್ಲಿ ಮುಖ್ಯವಾದಂಥ ಒಂದು ಅಂಶ ಅಂತ ಹೇಳಿದರೆ ಕೇವಲ ಒಬ್ಬ ವ್ಯಕ್ತಿಯ ಅಸ್ಥಿಪಂಜರ ಮಾತ್ರ ಅಂತಲ್ಲ, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಅಸ್ಥಿಪಂಜರಗಳು ಪತ್ತೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ದೊಡ್ಡ ಮಟ್ಟದ ಸಂಚಲನ ಇಲ್ಲಿ ಉಂಟಾಗಿರುವಂಥದ್ದು. ಹಾಗಾಗಿ ಅವುಗಳನ್ನು ತುಂಬ ಜತನದಿಂದ ಜೋಪಾನವಾಗಿ ಸಂಗ್ರಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಎಲ್ಲ ಒಂದು ಕೆಲಸಗಳು ಆಗ್ತಾ ಇರುವಂಥದ್ದು. ಜಾಸ್ತಿ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಲಾಗುತ್ತೆ. ಮೊದಲನೇದಾಗಿ ನಾವು ನೋಡಿದ್ದು ಮೊನ್ನೆ ಕೇವಲ
ಗುಂಡಿ ಅಗೆಯುವಂಥ ಪ್ರಕ್ರಿಯೆಯಲ್ಲಿ ಒಂದು 15ರಿಂದ 20 ಜನ ಇದ್ದರು. ಆದರೆ ಈಗ ಆ ಸಿಬ್ಬಂದಿಗಳ ಸಂಖ್ಯೆ ಏನಿದೆ, ಕಾರ್ಮಿಕರ ಸಂಖ್ಯೆ ಏನಿದೆ ಜಾಸ್ತಿ ಆಗಿರುವಂಥದ್ದು. ಅವರೆಲ್ಲರೂ ಕೂಡ ನೀವು ಮತ್ತೊಮ್ಮೆ ನೋಡೋದಾದರೆ ಅತಿ ಹೆಚ್ಚಿನ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಯಾವ್ಯಾವ ಈಗ ನೀವು ನೋಡಿದಂತೆ ಏಣಿಗಳನ್ನು ಕೊಡುವಂಥ ಕೆಲಸ ಆಗ್ತಾಯಿದೆ. ಗುಂಡಿಗಳಿಗೆ ಏನೊಂದು ಗುಂಡಿಗಳಿಗೆ ಹತ್ತಕ್ಕೂ ಮತ್ತು ಇಳಿಯೋದಕ್ಕೂ ಆ ಮೇಲಿನಿಂದ ತುಂಬ 10ರಿಂದ 15 ಅಡಿಯಷ್ಟು ಆಳದಲ್ಲಿ ಗುಂಡಿಯನ್ನು ಅಗೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳಕ್ಕೆ ಏಣಿಗಳನ್ನು ಕೂಡ ಕರೆದುಕೊಂಡು ಹೋಗ್ತಿರುವಂಥದ್ದು. ಅದರ ಜೊತೆಗೆ ನೀವು ನೋಡ್ತಿರ್ಬೋದು ಶೀಟ್ಗಳು ಕೂಡ ಅಲ್ಲಿ ಹೋಗ್ತಾಯಿದೆ. ಅಂದರೆ ಎಲ್ಲೋ ಒಂದು ಕಡೆ ಟೆಂಟನ್ನು ಕೂಡ ಮಳೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಟೆಂಟನ್ನು ಕೂಡ ಅಲ್ಲೇ ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಅಲ್ಲಿಗೆ ಕಾರ್ಮಿಕರು ಏನಿದ್ದಾರೆ ಅವರು ಶೀಟ್ಗಳನ್ನು ಕೂಡ ಮೇಲ್ಗಡೆ ಹಾಕುವಂತಹ ಏನೊಂದು ಶೀಟ್ಗಳನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಲ್ಲಿ ಟೆಂಟ್ ಹಾಕ್ತಾರೋ ಅಥವಾ ಅದನ್ನು ಬೇರೆ ಯಾವುದಾದ್ರೂ ಕೆಲಸಗಳಿಗೆ ಬಳಕೆ ಮಾಡ್ತಾರೋ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಆ ಒಂದು ಸ್ಥಳದಲ್ಲಿ ಏನಿದೆ ಸಾಕ್ಷಿಗಳೇನಿದೆ ಪತ್ತೆ ಆಗ್ತಿರೋದಂತೂ ಸತ್ಯ. ಆ ಹಿನ್ನೆಲೆಯಲ್ಲಿ ಆಲ್ರೆಡಿ 6 ಮತ್ತು 7ರಲ್ಲಿ ಹೆಚ್ಚಾಗಿ ಏನೊಂದು ಅಸ್ಥಿಪಂಜರ ಏನಿದೆ ಗೋಚರ ಆಗ್ತಿದೆ ಅನ್ನೋಂಥ ವಿಚಾರ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಇಲ್ಲಿನ ಅಧಿಕಾರಿಗಳೇನಿದ್ದಾರೆ, ಸಿಬ್ಬಂದಿಗಳೇನಿದ್ದಾರೆ, ಸಂಬಂಧಪಟ್ಟ SITಯ ಟೀಮ್ ಏನಿದೆ ತುಂಬ ಅಲರ್ಟ್ ಆಗಿದೆ. ಇಲ್ಲಿಂದನೂ ಕೂಡ ಏನೇನು ಆಗ್ತಿದೆ ಎಲ್ಲ ವಿಚಾರಗಳು ಕೂಡ ಈಗ ಹೊರಗಡೆ ಕೂಡ ಹೋಗ್ತಿದೆ. ಅಂದರೆ ಅವರ ನಿನ್ನೆ ಈ ಒಂದು ಸ್ಥಳಕ್ಕೆ SITಯ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೊಹಂತಿ ಅವರು ಕೂಡ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಪತ್ತೆ ಆಗಿರಲಿಲ್ಲ. ಆದರೆ ಈಗ ಸ್ಥಳದಲ್ಲಿ ಸಾಕ್ಷ್ಯಾಧಾರಗಳು ಪತ್ತೆ ಆಗ್ತಿದೆ. ಈ ಎಲ್ಲ ವಿಚಾರಗಳು ಕೂಡ ಅವರ ಮುಖ್ಯಸ್ಥರಿಗೆ ರವಾನೆ ಆಗ್ತಾ ಇದೆ. ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಈ ವಿಚಾರಗಳು ಕೂಡ ಗೃಹ ಸಚಿವರಿಗೆ ಕೂಡ ತಲುಪ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. CM ವರೆಗೂ ಕೂಡ ಇಲ್ಲಿ ಏನೇನು ಘಟನೆಗಳು ನಡೀತಾ ಇದೆ ಆ ಎಲ್ಲ ವಿಚಾರಗಳು ಕೂಡ ತಲುಪ್ತಾ ಇದೆ. ಇಲ್ಲಿಯ ವಿಚಾರಗಳು ಏನೇನು ಪ್ರಕ್ರಿಯೆಗಳು ನಡೀತಾ ಇದೆ, ಯಾವ ರೀತಿಯಾಗಿ ಸಾಕ್ಷಿಗಳು ಸಿಗ್ತಾ ಇದೆ, ಎಲ್ಲ ವಿಚಾರಗಳನ್ನು ಕೂಡ ಕರ್ನಾಟಕ ಸರ್ಕಾರ ಕೂಡ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಸ್ಥಳ ಏನಿದೆ, ಧರ್ಮಸ್ಥಳ ಏನಿದೆ, ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಗ್ರಾಸವಾಗ್ತಿದೆ. ಇಲ್ಲಿ ಒಂದು ರೀತಿಯಾಗಿ ನಿಗೂಢ ರಹಸ್ಯಗಳು ಅಡಗಿರ್ಬೋದು ಅನ್ನೋದಕ್ಕೆ ಈ ಎಲ್ಲ ಏನೊಂದಷ್ಟು ಘಟನೆಗಳು ನಡೀತಾ ಇದೆ ಇದು ಒಂದು ರೀತಿಯಾಗಿ ಪುಷ್ಟಿಯನ್ನು ಕೊಡ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಥಳದಲ್ಲಿ ಇದೀಗ ಸಾಕ್ಷಿಗಳು ಸಿಗ್ತಾ ಬೆನ್ನಲ್ಲೇ ದೊಡ್ಡ ಮಟ್ಟದ ಸಂಚಲನ ಈಗ ಶುರುವಾಗಿರುವಂಥದ್ದು. ಹೆಚ್ಚಿನ ಜನರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ನಿಂತುಕೊಂಡು ಆ ಒಂದು ಸ್ಥಳ ಏನಿದೆ ಸ್ಪಾಟಿಗೆ ಹೋಗುವಂಥ ನೇತ್ರಾವತಿ ಬ್ರಿಡ್ಜ್ ಏನಿದೆ, ಬ್ರಿಡ್ಜ್ನಿಂದ ಅಲ್ಲಿಗೆ ಒಂದು 200ರಿಂದ 300 ಮೀಟ್ರ್ ಆಗುತ್ತೆ. ಹಾಗಾಗಿ ಆ ಒಂದು ಸ್ಥಳದತ್ತ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕೇವಲ ಏಣಿಗಳು ಮಾತ್ರ ಅಲ್ಲ, ಒಂದಷ್ಟು ಶೀಟ್ಗಳನ್ನು ಕೂಡ ಇಲ್ಲಿಂದ ಅಲ್ಲಿಗೆ ಸಾಗಿಸಲಾಗ್ತಿದೆ ಅನ್ನುವಂಥದ್ದನ್ನು ಹೇಳಿದೆ. ಈಗ ಮತ್ತೊಂದಷ್ಟು ಶೀಟ್ಗಳನ್ನು ಈ ಭಾಗದಿಂದ ಅಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ. ಸಾಲವಾಗಿ ನೋಡ್ತಾ ಇದ್ದರೆ ಕೂಡ ಒಬ್ಬೊಬ್ಬರೇ ಹೆಚ್ಚಿನ ಈ ಶೀಟ್ಗಳನ್ನು ನಾವೊಂದು ಶೆಡ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಏನು ಮೇಲ್ಭಾಗದಲ್ಲಿ ಶೀಟ್ಗಳನ್ನು ಹಾಕ್ತೀವಿ, ಅಂತಹ ಶೀಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಹಂಗಾದರೆ ಅಲ್ಲಿ ಒಂದು ಟೆಂಟನ್ನು ಹಾಕ್ಬೋದು. ಇಲ್ಲ ಅಂತ ಹೇಳಿದರೆ ಗುಂಡಿಯನ್ನು ತೆಗೆದಿರುವಂಥ ಹಿನ್ನೆಲೆಯಲ್ಲಿ ಗುಂಡಿಗೆ ನೀರು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು ನೀವು ನೋಡ್ತಾ ಇದ್ದರೆ. ಇಲ್ಲಿ ಆಗಾಗ ಜೋರು ಮಳೆ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ನೀರನ್ನು ಹೋಗದಂತೆ ತಡಿಬೋದು ಅನ್ನೋದಕ್ಕೆ ಈ ಶೀಟ್ಗಳನ್ನು ಬಳಸಿಕೊಳ್ತಿದ್ದಾರಾ ಅದು ಕೂಡ ಗೊತ್ತಿಲ್ಲ, ಸ್ಪಷ್ಟತೆ ಇಲ್ಲ. ಆದರೆ ಅಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದಷ್ಟು ತಂಡ ಏನಿದೆ ಅಲ್ಲಿ ತೊಡಗಿರುವುದಂತೂ ಸತ್ಯ. ಈಗ ಸಿಕ್ಕಿರುವಂಥ ಸಾಕ್ಷಿಗಳನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು, ಅವುಗಳನ್ನು ಹೇಗೆ ಜೋಪಾನದಿಂದ ಇಡಬೇಕು ಅನ್ನುವಂಥ ಕಾರಣದಿಂದ ಎಲ್ಲ SIT ಟೀಮ್ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಈಗ ಅಲರ್ಟ್ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ದೊಡ್ಡ ಮಟ್ಟದ ಒಂದು ಸಾಕ್ಷಿಗಳು ಸಿಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸಾಕ್ಷಿಗಳು ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಬರ್ತಾ ಇತ್ತು ನಿನ್ನೆವರೆಗೂ ಕೂಡ. ಆದರೆ ಈ ದಿನ ಏನಿದೆ ಸಾಕ್ಷಿಗಳು ಸಿಗ್ತಾ ಇದೆ. 6ನೇ ಪಾಯಿಂಟ್ ಏನಿದೆ ಅದರ ಜೊತೆಗೆ 7ನೇ ಪಾಯಿಂಟ್ ಏನಿದೆ, ಈ 2 ಪಾಯಿಂಟ್ಗಳಲ್ಲೂ ಕೂಡ ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಸಿಕ್ಕಿರುವಂಥ ಸಾಕ್ಷಿಗಳನ್ನು
ತುಂಬ ಜೋಪಾನವಾಗಿ ಸಂಗ್ರಹ ಮಾಡುವ ಕೆಲಸ ಈ ಅಧಿಕಾರಿಗಳ ಹೊಣೆಯಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇದೀಗ ನೀವು ನೋಡ್ತಾ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಏನೇನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಿರುವಂಥದ್ದು, SIT ಟೀಮ್ ಮಾಡ್ತಿರುವಂಥದ್ದು, ಸ್ವತಃ ಭೀಮಾ ಕೂಡ ಅಲ್ಲಿ ಇರುವಂಥದ್ದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.